ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 7ನೇ ತರಗತಿಯ ಗಣಿತದ ಅಧ್ಯಾಯ 1 ಪೂರ್ಣಾಂಕಗಳು ಎಕ್ಸರ್ಸೈಸ್ 1.3 ಅಭ್ಯಾಸ 1.3 ಹಳೆಯ ಸಿಲೆಬಸ್ ನಲ್ಲಿ 1.4 ಅಂತ ಹೇಳಿದೆ. ಈ ಹೊಸ ಸಿಲೆಬಸ್ ನಲ್ಲಿ 1.3 ಅಂತ ಹೇಳಿದೆ. ಹಾಗಾಗಿ ಇದರ ಸೊಲ್ಯೂಷನ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಅಂತ ಹೇಳುತ್ತಾ ಇದರ ಪರಿಹಾರವನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಮುಂದಿನವುಗಳ ಮೌಲ್ಯವನ್ನ ಕಂಡುಹಿಡಿ. ಮೊದಲನೇ ಎ ಬಿ ಟಿ ಇಲ್ಲಿ -30 ಭಾಗಿಲೆ 10 ಅಂತ ಹೇಳಿದೆ. ಇಲ್ಲಿ 0 ಕ್ಯಾನ್ಸಲ್ ಆಯಿತು, ಈಕ್ವಲ್ಸ್ ಟು -3 ಅನ್ನೋದು ಉತ್ತರವನ್ನು ಬರ್ತದೆ. ಅದಕ್ಕಿಂತ ಮುಂಚೆ ನಾವು ಚಿಹ್ನೆಗಳ ನಿಯಮವನ್ನು ತಿಳಿದುಕೊಳ್ಬೇಕು. ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಮೈನಸ್ ಇಂಟು ಮೈನಸ್, ಪ್ಲಸ್ ಪ್ಲಸ್ ಇಂಟು ಮೈನಸ್, ಮೈನಸ್ ಮೈನಸ್ ಇಂಟು ಪ್ಲಸ್, ಇದನ್ನು ಮೈನಸ್. ಇದೇ ರೀತಿ ಭಾಗಾಕಾರ ಕೂಡ ಹಿಂಗೆ ಇರ್ತದ. ಪ್ಲಸ್ ಭಾಗಿಲೆ ಪ್ಲಸ್ ಅನ್ನ ಮಾಡಿದಾಗ ಪ್ಲಸ್ ಅನ್ನೋದು ಬರ್ತದ, ಮೈನಸ್ ಭಾಗಿಲೆ ಮೈನಸ್ ಅನ್ನ ಮಾಡಿದಾಗ ಮೈನಸ್ ಪ್ಲಸ್ ಅನ್ನೋದು ಬರ್ತದ, ಪ್ಲಸ್ ಭಾಗಿಲೆ ಮೈನಸ್ ಅನ್ನ ಮಾಡಿದಾಗ ಮೈನಸ್, ಮೈನಸ್ ಭಾಗಿಲೆ ಪ್ಲಸ್ ಅನ್ನ ಮಾಡಿದಾಗ ಕೂಡ ಮೈನಸ್ ಅನ್ನೋದು ಬರ್ತದ. ಈ ನಿಯಮವನ್ನ ತಾವು ನೆನಪಿ ಇಟ್ಕೊಳ್ಬೇಕು. ಎರಡನೇ ಬೀಟನ್ನು ನೋಡೋಣ. ಬಿ ಬೀಟು 50 ಭಾಗಿಲೆ -5 ಅಂತ ಹೇಳಿದೆ. ಇಲ್ಲಿ ಈ ರೀತಿನೂ ಬರ್ಕೊಳ್ಬಹುದು ನಾವು, ಭಾಗಿಲೆ -5 ಅಂತೇಳಿ. 5 10 50 ಅಂತ ಹೇಳಿ ಆಗ್ತದ. ಉತ್ತರ ಇಲ್ಲಿ ಪ್ಲಸ್ ಇದೆ ಮೇಲ್ ಅಂಶದಲ್ಲಿ, ಛೇದನದಲ್ಲಿ ಮೈನಸ್. ಪ್ಲಸ್ ಭಾಗಿಲೆ ಮೈನಸ್ ಅಂದಾಗ ಉತ್ತರದಲ್ಲಿ ಮೈನಸ್ ಅನ್ನೋದು ಬರ್ತದ. -10 ಅನ್ನೋದು ಉತ್ತರ ಸಿಗ್ತದೆ. ಸಿ ಬೀಟ್ ನ ಉತ್ತರವನ್ನು ನೋಡೋಣ. -36 ಭಾಗಿಲೆ -9. ಇದನ್ನು ಈ ರೀತಿ ಬರ್ಕೊಳ್ತೀನಿ. -36 ಭಾಗಿಲೆ -9. ಮೈನಸ್ ಮೈನಸ್ ಅನ್ನ ಕ್ಯಾನ್ಸಲ್ ಆಗಿ 9 4 36 +4 ಅನ್ನೋದು ಉತ್ತರ. ನೆಕ್ಸ್ಟ್ ಡಿ ಬೀಟ್ ನ ಉತ್ತರ -49 ಭಾಗಿಲೆ 49 +49. ಇದನ್ನ -49 ಭಾಗಿಲೆ 49 ಅನ್ನ ಮಾಡಿದಾಗ ಮೈನಸ್ ಭಾಗಿಲೆ ಪ್ಲಸ್ ಅನ್ನ ಮಾಡಿದಾಗ ಮೈನಸ್, 49 ಕ್ಯಾನ್ಸಲ್ ಆಗಿ 1 ಅನ್ನೋದು ಉತ್ತರವನ್ನ ಬರ್ತದೆ. ಈ ಬೀಟ್ ನ ಉತ್ತರ 13 ಭಾಗಿಲೆ -2 +1. ಮೊದಲು ಬ್ರಾಕೆಟ್ ನಲ್ಲಿ ಇದ್ದಂತ ಬಿಡಿಸ್ಕೊಳ್ಬೇಕು. -2 +1 ಇದನ್ನೇನಾಗ್ತದ ಅಂತಂದ್ರ 13 ಭಾಗಿಲೆ -2 ಪ್ಲಸ್ ಅನ್ನೋದು ಹೋದಾಗ -1 ಅಂತೇಳಿ ಬರ್ತದೆ. ಇದನ್ನ ಈ ರೀತಿ ಬರ್ಕೊಳ್ತೀವಿ. 13 ಭಾಗಿಲೆ -1 ಉತ್ತರ -13. ಎಫ್ ಬೀಟ್ ನ ಉತ್ತರವನ್ನು ನೋಡೋಣ. 0 ಭಾಗಿಲೆ -12. ಇದನ್ನ 0 ಭಾಗಿಲೆ -12 ಅಂತ ಬರ್ಕೋತೀವಿ. ಉತ್ತರ ಇಲ್ಲಿ 0. ಇಲ್ಲಿ ಮೈನಸ್ ಪ್ಲಸ್ ಅನ್ನು ತಗೊಳ್ಬಾರ್ದು. 0 ಉತ್ತರ ಬಂದಾಗ ಅಲ್ಲಿ ಪ್ಲಸ್ ಮತ್ತು ಮೈನಸ್ ಅನ್ನೋದು ಇರಲ್ಲ. ಉತ್ತರ 0. ಜಿ ಬೀಟ್ ನ ಉತ್ತರ -31 ಭಾಗಿಲೆ -30 +-1. -31 ಮೊದಲು ಇಲ್ಲಿ ಬ್ರಾಕೆಟ್ ನಲ್ಲಿ ಬಿಡಿಸ್ಕೊಂಡಾಗ -30 ಪ್ಲಸ್ ಇಂಟು ಮೈನಸ್ -1. -31 ಇವೆರಡನ್ನ ಕೂಡಿಸಿದಾಗ ಭಾಗಿಲೆ -31 ಅನ್ನೋದು ಬರ್ತದೆ. ಈ ರೀತಿ ಬರ್ಕೊಂಡಾಗ -31 ಭಾಗಿಲೆ -31 ಅನ್ನು ಬರ್ಕೊಂಡಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ +1 ಅನ್ನೋದು ಉತ್ತರ ಸಿಗ್ತದೆ. ಎಚ್ ಬೀಟ್ ನ ಉತ್ತರ ಬ್ರಾಕೆಟ್ ನಲ್ಲಿ -36 ಭಾಗಿಲೆ 12 ಭಾಗಿಲೆ 3. ಮೊದಲ ಬ್ರಾಕೆಟ್ ನಲ್ಲಿ ಬಿಡಿಸ್ಕೊಳ್ಬೇಕು. -36 ಭಾಗಿಲೆ 12 ನಂತರ ಭಾಗಿಲೆ 3. ಇಲ್ಲಿ ಉತ್ತರ 12 3 ಬರ್ತದೆ. -3 ಭಾಗಿಲೆ +3. -3 ಭಾಗಿಲೆ +3 ಅನ್ನು ಮಾಡಿದಾಗ 2 ಕ್ಯಾನ್ಸಲ್ ಆಗಿ -1 ಅನ್ನೋದು ಉತ್ತರವನ್ನು ಸಿಗ್ತದೆ. ಐ ಬೀಟ್ ನ ಉತ್ತರ -6 +5 ಭಾಗಿಲೆ -2 +1. ಇವೆರಡನ್ನ ಮೈನಸ್ ಇಂಟು ಪ್ಲಸ್ ಅನ್ನು ಮಾಡಿದಾಗ ಇಲ್ಲಿ ಬ್ರಾಕೆಟ್ ನಲ್ಲಿ ಬಿಡಿಸ್ಕೊಂಡಾಗ -6 +5 ಭಾಗಿಲೆ ಇದು ಬ್ರಾಕೆಟ್ ಅನ್ನು ಬಿಡಿಸ್ಕೊಂಡಾಗ -2 +1. ಬ್ರಾಕೆಟ್ ನಲ್ಲಿ ಇದು ಬಿಡಿಸ್ಕೊಂಡಾಗ 6ರಲ್ಲಿ 5 ಅನ್ನು ಹೋದಾಗ -1 ಅನ್ನೋದು ಬಂತು. ಭಾಗಿಲೆ ಇಲ್ಲೂ ಕೂಡ -1 ಅನ್ನೋದು ಬರ್ತದೆ. ಇವೆರಡನ್ನ ಭಾಗಿಸಿದಾಗ -1 ಭಾಗಿಲೆ -1 ಅನ್ನು ಮಾಡಿದಾಗ ಉತ್ತರ +1. ಎರಡನೇ ಪ್ರಶ್ನೆ, ಮುಂದೆ ನೀಡಿರುವ ಪ್ರತಿ ಎ ಬಿ. ಎರಡನೇ ಪ್ರಶ್ನೆ, ಮುಂದೆ ನೀಡಿರುವ ಪ್ರತಿ ಎ ಬಿ ಮತ್ತು ಸಿ ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಅದರಲ್ಲಿ ಎ ಭಾಗಿಲೆ ಬಿ + ಸಿ ನಾಟ್ ಈಕ್ವಲ್ಸ್ ಟು
ಎ ಭಾಗಿಲೆ ಬಿ ಪ್ಲಸ್ ಎ ಭಾಗಿಲೆ ಸಿ ಅಂತ ಹೇಳಿದೆ. ಇದನ್ನ ಎಂಬುದನ್ನ ಪರಿಶೀಲಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಂತ ದತ್ತಾಂಶಗಳು ಎ ಈಕ್ವಲ್ಸ್ ಟು 12, ಬಿ ಈಕ್ವಲ್ಸ್ ಟು -4, ಸಿ ಈಕ್ವಲ್ಸ್ ಟು 2 ಆದೇಶವನ್ನು ಮಾಡಬೇಕು ಮೊದಲನೇ ಬೀಟ್ ನಲ್ಲಿ. ಇಲ್ಲಿ ಇದನ್ನ ಮತ್ತೆ ಬರ್ಕೊಳ್ತೀನಿ ನಾನು. ಎ ಭಾಗಿಲೆ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ಸ್ ಟು ಎ ಭಾಗಿಲೆ ಬಿ ಪ್ಲಸ್ ಎ ಭಾಗಿಲೆ ಸಿ. ಎ ಅಂದ್ರೆ 12 ಭಾಗಿಲೆ ಬಿ ಅಂತಂದ್ರೆ -4 ಪ್ಲಸ್ ಸಿ ಅಂತಂದ್ರೆ 2 ನಾಟ್ ಈಕ್ವಲ್ಸ್ ಟು ಎ ಅಂತಂದ್ರ 12 ಭಾಗಿಲೆ ಬಿ ಅಂತಂದ್ರ -4 ಪ್ಲಸ್ ಎ ಅಂದ್ರೆ 12 ಭಾಗಿಲೆ ಸಿ ಅಂದ್ರೆ 2. 12 ಭಾಗಿಲೆ ಇಲ್ಲಿ 4ರಲ್ಲಿ 2 ಹೋದಾಗ -2 ಅನ್ನೋದು ಬಂತು. ನಾಟ್ ಈಕ್ವಲ್ಸ್ ಟು 12 ಭಾಗಿಲೆ 12 ಭಾಗಿಲೆ -4 ಅನ್ನ ಮಾಡಿದಾಗ ಪ್ಲಸ್ ಇಲ್ಲಿ 12 ಭಾಗಿಲೆ 2 ಮಾಡಿದಾಗ 6 ಅನ್ನೋದು ಬಂತು. ಇಲ್ಲಿ 12 ಭಾಗಿಲೆ -2 ನಾಟ್ ಈಕ್ವಲ್ಸ್ ಟು 12 4 4 -3 ಅನ್ನೋದು ಬಂತು. ಇಲ್ಲಿ ಪ್ಲಸ್ 6 2 2 6 -6 ಅನ್ನೋದು ಬಂತು. LHS ಸೈಡ್ RHS ಸೈಡ್ ಒಂದು ಪ್ಲಸ್ 6 -3 ಅನ್ನ ಇದು ಮಾಡಿದಾಗ ಕಳೆದಾಗ +3 ಅನ್ನೋದು ಉತ್ತರ ಬರ್ತದ. 2 ಈಕ್ವಲ್ ಇಲ್ಲ, ಹಾಗಾಗಿ ಇವೆರಡನ್ನ ಈಕ್ವಲ್ ಇಲ್ಲ ಅಂತೇಳಿ ಸಾಧಿಸಿದ್ದೇವೆ. ಎರಡನೇ ಬೀಟ್ ಬಿ ಬೀಟ್ ಇಲ್ಲಿ ಅದರಲ್ಲಿ ಎ ಈಕ್ವಲ್ಸ್ ಟು -10, ಬಿ ಈಕ್ವಲ್ಸ್ ಟು 1, ಸಿ ಈಕ್ವಲ್ಸ್ ಟು 1. ಇದು ಇನ್ನೊಂದು ರೀತಿಯಲ್ಲೂ ಮಾಡ್ಬೋದು. ಮೊದಲು LHS ಅಂತ ತಗೋತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಎ ಭಾಗಿಲೆ ಬಿ ಪ್ಲಸ್ ಸಿ ಅಂತ ತಗೋತೀನಿ. ಇಲ್ಲಿ ಎ ಈಕ್ವಲ್ಸ್ ಟು -10 ಭಾಗಿಲೆ ಬಿ ಅಂದ್ರೆ 1 ಪ್ಲಸ್ ಸಿ ಅಂದ್ರೆ 1 -10 ಭಾಗಿಲೆ ಇದು 2 ಆಯ್ತು. -10 ಭಾಗಿಲೆ 2 ಮಾಡಿದಾಗ ಉತ್ತರ -5. LHS ಸೈಡ್ ಎಷ್ಟು ಬಂತಿದ್ದು -5 ಅನ್ನೋದು ಬಂತು. ಇನ್ನು RHS ಸೈಡ್ ಬಿಡಿಸ್ಬೇಕು. RHS ಏನ್ ಕೊಟ್ಟಿದ್ದಾರೆ? ಎ ಭಾಗಿಲೆ ಬಿ ಪ್ಲಸ್ ಎ ಭಾಗಿಲೆ ಸಿ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿದಾಗ ಎ -10 ಭಾಗಿಲೆ ಬಿ ವ್ಯಾಲ್ಯೂ 1 ಪ್ಲಸ್ ಎ ವ್ಯಾಲ್ಯೂ -10 ಭಾಗಿಲೆ ಸಿ ವ್ಯಾಲ್ಯೂ 1. 2 ಭಾಗಿಸಿದಾಗ -10 ಭಾಗಿಲೆ 1 ಪ್ಲಸ್ -10 ಭಾಗಿಲೆ 1 ಅನ್ನು ಮಾಡಿದಾಗ ಇಲ್ಲಿ -10 ಅಂತೇಳಿ ಬರ್ತದ. ಇಲ್ಲೂ -10 ಅನ್ನು ಬರ್ತದ. -20 ಅಂತೇಳಿ ಆಗ್ತದ. RHS -20. ಆದ್ದರಿಂದ ಇಲ್ಲಿ LHS ನಾಟ್ ಈಕ್ವಲ್ಸ್ ಟು RHS, LHS ನಾಟ್ ಈಕ್ವಲ್ಸ್ ಟು RHS ಇದನ್ನ ಸಾಧಿಸಿದ್ದೇವೆ. ಮೂರನೇ ಪ್ರಶ್ನೆ, ಖಾಲಿ ಸ್ಥಳ ತುಂಬಿರಿ. ಅದರಲ್ಲಿ ಎ ಬಿಟ್ಟು 369 ಭಾಗಿಲೆ 369 ಅನ್ನ ಬರಬೇಕು. ಅದನ್ನ 1ರಿಂದ ಭಾಗಿಸಿದಾಗ +1ರಿಂದ ಭಾಗಿಸಿದಾಗ 369 ಉತ್ತರವನ್ನ ಸಿಗ್ತದ. ಇಲ್ಲಿ ಬಿ ಬೀಟ್ ನಲ್ಲಿ -75 ಭಾಗಿಲೆ +75 ಅನ್ನ ಮಾಡಬೇಕು. ಅಂದ್ರ ಮೈನಸ್ ಭಾಗಿಲೆ ಪ್ಲಸ್ ಅನ್ನ ಮಾಡಿದಾಗ ಉತ್ತರದಲ್ಲಿ ಮೈನಸ್ ಅನ್ನೋದು ಬರ್ತದೆ. 2 ಭಾಗಿಸಿದಾಗ -1 ಅನ್ನೋದು ಉತ್ತರ ಸಿಕ್ತು. ಸಿ ಬಿಟ್ಟು -206 ಒಂದು ಉತ್ತರವನ್ನು ಬರ್ಬೇಕಾದ್ರೆ ಇಲ್ಲಿ ಮತ್ತೆ -206ರಿಂದ ಭಾಗಿಸಬೇಕು. -206 ಭಾಗಿಲೆ -206 ಮೈನಸ್ ಅನ್ನ ಕ್ಯಾನ್ಸಲ್ ಆಗಿ ಉತ್ತರ 1 ಅನ್ನೋದು ಬರ್ತದ. +1 ಅನ್ನೋದು ಬರ್ತದ. 206 ಕ್ಯಾನ್ಸಲ್ ಆಗಿ +1 ಅನ್ನೋದು ಉತ್ತರ ಸಿಗ್ತದ. ಡಿ ಬಿಟ್ ನ ಉತ್ತರವನ್ನು ನೋಡೋಣ. -87 ಉತ್ತರ 87 ಬರಬೇಕು. ಇಲ್ಲಿ 1 ಅನ್ನ ಭಾಗಿಸಬೇಕು. 1 ಅನ್ನ ಭಾಗಿಸಿದಾಗ -87 ಬರ್ತದ. ಇಲ್ಲಿ ಮತ್ತೊಂದು ಮೈನಸ್ ಅನ್ನು ತಗೊಂಡಾಗ ಮೈನಸ್ ಭಾಗಿಲೆ ಮೈನಸ್ ಪ್ಲಸ್ ಆಯ್ತು. 87 ಭಾಗಿಲೆ 1 ಅನ್ನು ಮಾಡಿದಾಗ 87 ಉತ್ತರ ಸಿಕ್ತು. ಈ ಬೀಟ್ ನಲ್ಲಿ ಇಲ್ಲಿ -87 ಅನ್ನೋದು ಉತ್ತರವನ್ನು ಬೇಕು ನಮಗೆ. -87ರಿಂದ 1 ಅನ್ನು ಭಾಗಿಸಿದಾಗ -87 ಅನ್ನೋದು ಬರ್ತದೆ. ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅನ್ನ ತಗೊಳ್ಬೇಕು. ಉತ್ತರದಲ್ಲಿ ಮೈನಸ್ ಅನ್ನ ಇದ್ರೆ ಒಂದು ಪ್ಲಸ್ ತಗೊಳ್ಬೇಕು, ಒಂದು ಮೈನಸ್ ತಗೋಬೇಕು. ಈಗ ಆಲ್ರೆಡಿ +48 ಅಂತ ಹೇಳಿದೆ. ಉತ್ತರ 1 ಬೇಕು ನಮಗ. -48 ಎಂದು ಇಲ್ಲಿ ತಗೊಂಡಿದ್ದೀವಿ. ಜಿ ಬಿಟ್ ನ ಉತ್ತರ 20 ಭಾಗಿಲೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಉತ್ತರ 2 ಅನ್ನ ಬರಬೇಕು. 2 ಅನ್ನ ಬರ್ಬೇಕಾದ್ರೆ 10ರಿಂದ ಭಾಗಿಸಬೇಕು. 10 2 20 ಆಗ್ತದೆ. ಆದ್ರೆ -10 ಅನ್ನೋದು ತಗೊಳ್ಬೇಕು. ಉತ್ತರ ಇಲ್ಲಿ 3 ಬೇಕು. 12 12ಕ್ಕ 4ರಿಂದ ಭಾಗಿಸಿದಾಗ ಉತ್ತರ 3. 12 4 3 12 ಉತ್ತರ 3 ಅನ್ನೋದು ಸಿಗ್ತದ. 4ನೇ ಪ್ರಶ್ನೆ,
ಎ ಭಾಗಿಲೆ ಬಿ ಈಕ್ವಲ್ಸ್ ಟು -3 ಆಗುವಂತೆ 5 ಜೊತೆ ಪೂರ್ಣಾಂಕಗಳನ್ನ ಎ ಬಿ ಗಳನ್ನ ಬರೆಯಿರಿ. ಅಂತಹ ಒಂದು ಜೊತೆ 6, -2 ಏಕೆಂದರೆ 6 ಭಾಗಿಲೆ -2 ಅನ್ನು ಮಾಡಿದಾಗ -3 ಅನ್ನೋದು ಉತ್ತರವನ್ನ ಸಿಕ್ಕಿದೆ. ಈ ರೀತಿ ನಾವು 4 ಜೊತೆ ಏನ್ ಮಾಡ್ಬೇಕು, ಇದ್ರದ್ದು 5 ಜೊತೆ ಪೂರ್ಣಾಂಕಗಳನ್ನ ಬರಿಬೇಕು. ಇದ್ರ ಪರಿಹಾರವನ್ನು ನೋಡೋಣ. ಪರಿಹಾರ ಮೊದಲನೇ ಬಿಟ್ಟು ಎ ಭಾಗಿಲೆ ಬಿ ಈಕ್ವಲ್ಸ್ ಟು -3 ಅನ್ನೋದು ಬರಬೇಕು ಉತ್ತರ. -3 ಅನ್ನೋದು ಕಂಪಲ್ಸರಿ ಉತ್ತರವನ್ನು ಬರಬೇಕು. 12 ಭಾಗಿಲೆ 4 ಮಾಡಿದಾಗ ಉತ್ತರ ಪ್ಲಸ್ ಅನ್ನೋದು ಬರ್ತದ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಅನ್ನು ಇಟ್ಕೊಂಡಾಗ -3 ಅನ್ನೋದು ಸಿಗ್ತದ. 9 ಭಾಗಿಲೆ -3 ಮಾಡಿದಾಗ ಉತ್ತರ -3. 18 ಭಾಗಿಲೆ 6 -18 ಭಾಗಿಲೆ 6 ಅಂತ ತಗೊಂಡಾಗ -3 ಅನ್ನೋದು ಉತ್ತರವನ್ನ ಸಿಗ್ತದ. ಮತ್ತ 15 ಭಾಗಿಲೆ -5 ಉತ್ತರ -3 ಅನ್ನೋದು ಸಿಗ್ತದ. ಇನ್ನೊಂದು 27 ಭಾಗಿಲೆ -9 ಉತ್ತರ -3. ಇಲ್ಲಿ ಏನೇನು ತಗೊಂಡಿದ್ದೇವೆ, ಇಲ್ಲಿ -12, 4 ಅನ್ನು ತಗೊಂಡಿದ್ದೆವು. ಇಲ್ಲಿ 9, -3 ಅನ್ನು ತಗೊಂಡಿದ್ದೆವು. -18, 6, 15, -5, 27, -9 ಅನ್ನು ತಗೊಂಡಿದ್ದೇವೆ. ಇಷ್ಟು ಸಂಖ್ಯೆಗಳನ್ನ ತಗೊಂಡಾಗ ಉತ್ತರ -3 ಅನ್ನೋದು ಸಿಗ್ತದೆ. 5ನೇ ಪ್ರಶ್ನೆ, ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0ಯಿಂದ ಮೇಲೆ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಮಧ್ಯರಾತ್ರಿವರೆಗೆ ಪ್ರತಿ ಗಂಟೆ 2 ಡಿಗ್ರಿ ಸೆಲ್ಸಿಯಸ್ ಇಳಿಕೆ 2 ಡಿಗ್ರಿ ಸೆಲ್ಸಿಯಸ್ ಅಂತ ಇಳಿಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಆಗಬಹುದು? ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿತ್ತು ಅಂತ ಹೇಳಿ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲೊಂದು ರೇಖಾಚಿತ್ರವನ್ನು ತಗೊಂಡಿನಿ. 10 ಡಿಗ್ರಿ ಸೆಲ್ಸಿಯಸ್ ಮೇಲೆ ಇತ್ತು ಅಂತಂದಾಗ ಇದು ಪ್ಲಸ್ ಅನ್ನೋದಾಗ್ತದ, +10 ಡಿಗ್ರಿ. ಹಾಗಾಗಿ ಇದು ಇಲ್ಲಿ 10 ಡಿಗ್ರಿ ಪ್ಲಸ್ ಅನ್ನೋದು ಇಲ್ಲಿದೆ. ಯಾವಾಗ ಮಧ್ಯಾಹ್ನ 12 ಗಂಟೆಗೆ, ಇಲ್ಲಿ 12 ಗಂಟೆ ಅಂತ ಹೇಳಿ ತಗೋತೀನಿ. 12 ಗಂಟೆಗೆ ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಅಂತ ಇಳಿಕೆಯಾದರೆ ಪ್ರತಿ ಗಂಟೆಗೆ 2 ಡಿಗ್ರಿ, 1 ಗಂಟೆಯಲ್ಲಿ ಇದು 2 ಡಿಗ್ರಿ ಅನ್ನು ಸೆಲ್ಸಿಯಸ್ ಇಳಿಕೆ ಆಯಿತು. ಹಂಗ ಎಷ್ಟು ಇಳಿಕೆ ಆಗ್ಯದ? 0ಗಿಂತ ಕೆಳಗೆ. 0ಗಿಂತ ಕೆಳಗೆ ಅಂದ್ರೆ -8 ಇಲ್ಲಿದೆ. ಇಲ್ಲಿ ಈ -8 ಡಿಗ್ರಿ ಸೆಲ್ಸಿಯಸ್ ಆಗೋವರೆಗೆ ಎಷ್ಟು ಟೈಮ್ ಅನ್ನ ಆಗಿತ್ತು ಅಂತ ಹೇಳಿ ಕೇಳತ್ತಾರೆ. ಅದನ್ನು ಚೆಕ್ ಮಾಡಬೇಕು. 1 ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಆಯ್ತು, ಮತ್ತೊಂದು ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್. ಇದೇ ರೀತಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಬರ್ತೀನಿ. ಆ -8 ಬಂದಾಗ ಎಷ್ಟು ಗಂಟೆಗಳನ್ನ ಆಗ್ಲತ್ತಾವ ಅಂತ ಹೇಳಿ ಈ ರೇಖಾಚಿತ್ರದ ಮೂಲಕ ಸುಲಭವಾಗಿ ನಾವು ತಿಳ್ಕೊಳ್ಳೋಣ. ಇಲ್ಲಿ 1 ಗಂಟೆ 12 ಆಗಿತ್ತು. ಇಲ್ಲಿ 8 ಡಿಗ್ರಿ ಸೆಲ್ಸಿಯಸ್ ಆದಾಗ 1 ಗಂಟೆ ಆಯ್ತು, 2 ಗಂಟೆ, ಇಲ್ಲಿ 3 ಗಂಟೆ, 4, 5, 6, 7, 8, 9. ರಾತ್ರಿ 9 ಗಂಟೆ. ಮಧ್ಯಾಹ್ನ 12 ಗಂಟೆ ಇದ್ದಿದ್ದು ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಅನ್ನ ಚೇಂಜ್ ಆದಾಗ ರಾತ್ರಿ 9 ಗಂಟೆಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಆಗ್ಲದ? -8 ಡಿಗ್ರಿ ಸೆಲ್ಸಿಯಸ್ ನಟ್ಟು ಇಳಿಕೆ ಆಗ್ಲತ್ತದ. ಈ ರೀತಿ ಸುಲಭವಾಗಿ ತಿಳ್ಕೊಬಹುದು. ಆದ್ರೆ ಇದನ್ನು ಯಾವ ರೀತಿ ಪರಿಹಾರವನ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ. ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆ ಎಷ್ಟಿತ್ತು? 10 ಡಿಗ್ರಿ +10 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿತ್ತು. ಪ್ರತಿ ಗಂಟೆಗೆ ಇಳಿಕೆಯಾದ ಉಷ್ಣತೆ ಎಷ್ಟಾಗ್ತದೆ ಅಂತಂದ್ರೆ 2 ಡಿಗ್ರಿ, -2 ಡಿಗ್ರಿ ಅಂತ ಹೇಳಿ ಇದಕ್ಕೆ ತಗೊಳ್ಬೇಕು. -2 ಡಿಗ್ರಿ ಕಡಿಮೆ ಆಗ್ಲತ್ತದ, ಹಾಗಾಗಿ ಮೈನಸ್ ಅನ್ನೋದು ತಗೊಂಡಿದ್ದೇವೆ. ಒಟ್ಟು ಸಮಯ 9 ಗಂಟೆ ಆಗ್ಲತ್ತದ. 9 ಗಂಟೆಗೆ 9 2 × 9 18 ಡಿಗ್ರಿ ಸೆಲ್ಸಿಯಸ್. 9 ಗಂಟೆಯಲ್ಲಿ 18 ಡಿಗ್ರಿ ಸೆಲ್ಸಿಯಸ್ ಅನ್ನ ಇಳಿಕೆಯಾಗಿದೆ. ರಾತ್ರಿ 9 ಗಂಟೆಗೆ ಉಷ್ಣತೆಯು -8 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. -8 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಈ ರೀತಿ ನಾವು ಉತ್ತರವನ್ನು ಬರ್ಕೊಳ್ಬೇಕು. 6ನೇ ಪ್ರಶ್ನೆ, ಒಂದು ತರಗತಿಯ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ +3 ಅಂಕಗಳು ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ -2 ಅಂಕಗಳನ್ನು ಮತ್ತು ಪ್ರಯತ್ನಿಸಿದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡಿರುವುದಿಲ್ಲ. ರಾಧಿಕಾ 20 ಅಂಕಗಳನ್ನು ಗಳಿಸಿದಳು. ಅವಳು 12 ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳು ತಪ್ಪು ಉತ್ತರಿಸಿದಳು? ಇದ್ರ ಪರಿಹಾರವನ್ನು ನೋಡೋಣ. ಸರಿ ಉತ್ತರದ ಅಂಕಗಳು +3, ತಪ್ಪು ಉತ್ತರಕ್ಕೆ ಅಂಕಗಳು
ತಪ್ಪು ಉತ್ತರದ ಅಂಕಗಳು ಇದು ಪ್ರತಿ ಪ್ರಶ್ನೆಗೆ ತಪ್ಪು ಉತ್ತರದ ಅಂಕಗಳು -2. ಮೊದಲನೇ ಪ್ರಶ್ನೆಯಲ್ಲಿ ರಾಧಿಕಾ 20 ಅಂಕಗಳನ್ನು ಗಳಿಸಿದ್ದಾಳೆ. ಹಾಗಾದ್ರೆ ಎಷ್ಟು ಸರಿ? 12 ಸರಿ ಉತ್ತರಗಳನ್ನು ನೀಡಿದರೆ ರಾಧಿಕಾ ಬರೆದ ಸರಿ ಉತ್ತರದ ಅಂಕಗಳು 12 × 3 ಎಷ್ಟಾಗ್ಲತ್ತವ? 36. ರಾಧಿಕಾ ಗಳಿಸಿದ ಒಟ್ಟು ಅಂಕಗಳು ಎಷ್ಟು ತಗೊಂಡಳು? 20. ಹಾಗಾದರೆ ತಪ್ಪು ಉತ್ತರ ಇಲ್ಲಿ 20 - 36 ಮಾಡಿದಾಗ ಉತ್ತರ -16 ಅಂತೇಳಿ ಬರ್ತದ. -16 ತಪ್ಪು ಉತ್ತರದ ಅಂಕಗಳದ. ಆದ್ರೆ ಪ್ರತಿ ಅಂಕದ ಉತ್ತರ ಎಷ್ಟು ಪ್ರಶ್ನೆಗಳನ್ನು ಬರೆದಳು? ಹಾಗಾದರೆ ತಪ್ಪು ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆ -16 ಭಾಗಿಲೆ -2 ಇದು ಮೈನಸ್ ಕ್ಯಾನ್ಸಲ್ ಆಗಿ +8 ಉತ್ತರಗಳನ್ನು ರಾಧಿಕಾ ತಪ್ಪಾಗಿ ಬಿಡಿಸಿದ್ದಾಳೆ. ಎರಡನೇ ಬೀಟು ಮೋಹಿನಿ ಈ ಪರೀಕ್ಷೆಯಲ್ಲಿ -5 ಅಂಕಗಳು ಗಳಿಸುತ್ತಾಳೆ. ಅದ್ಯಾಗೋ ಅವಳ 7 ಸರಿ ಉತ್ತರ ನೀಡಿರುತ್ತಾಳೆ. ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದ್ದಾಳೆ? ಮೋಹಿನಿ ಉತ್ತರಿಸಿದ ಸರಿ ಉತ್ತರಗಳು ಮೋಹಿನಿ ಉತ್ತರಿಸಿದ ಸರಿ ಪ್ರಶ್ನೆಗಳು 7. ಅಂದ್ರೆ ಇದು +3 ಗುಣಿಸಿದಾಗ ಟೋಟಲ್ ಅಂಕಗಳು ಎಷ್ಟಾಗ್ತವೆ? 7 × 3 = 21 ಆಗ್ತವ. ಮೋಹಿನಿ ಗಳಿಸಿದ ಅಂಕಗಳು -5 ಅಂಕಗಳನ್ನು ಗಳಿಸಿದ್ದಾಳೆ. ಹಾಗಾದ್ರೆ ಎಷ್ಟು ತಪ್ಪು ಉತ್ತರಗಳನ್ನು ಬರೆದಳು? ಹಾಗಾದರೆ ಮೋಹಿನಿ ಬರೆದ ತಪ್ಪು ಪ್ರಶ್ನೆಗಳು ಮೋಹಿನಿ ಉತ್ತರಿಸಿದ ತಪ್ಪು ಪ್ರಶ್ನೆಗಳು -5 ಅದರಲ್ಲಿ -21 ಕಳಿಬೇಕು. -26 ಅನ್ನೋದು ಉತ್ತರ ಬರ್ತದ. ಇಲ್ಲಿ ಪ್ರತಿ ತಪ್ಪು ಪ್ರಶ್ನೆ ಅಂಕಗಳು ಎಷ್ಟು? -2. ಹಾಗಾಗಿ -26 ಭಾಗಿಲೆ -2 ಮಾಡಿದಾಗ 13 ಪ್ರಶ್ನೆಗಳ ಉತ್ತರಗಳನ್ನು ತಪ್ಪು ಬರೆದಿದ್ದಾಳೆ ಮೋಹಿನಿ. 7ನೇ ಪ್ರಶ್ನೆ, ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತದೆ. ಅದು ನೆಲದ ಮಟ್ಟದ ಮೇಲೆ 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ -350 ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಏನಿರ್ತಾವ ಇಲ್ಲಿ? ಸ್ಟೆಪ್ಸ್ಗಳನ್ನ ಇರ್ತಾವ. ಅದು ಈ ರೀತಿ ಇರ್ತದ. ಸ್ಟೆಪ್ಸ್ಗಳನ್ನ ಇರ್ತದ್ರಲ್ಲಿ ಮಷಿನ್ ಮುಖಾಂತರ ಇದನ್ನ ಚಾಲನೆಯನ್ನು ಮಾಡ್ತಾರ. ಅದು ಮೂವ್ಮೆಂಟ್ ಅನ್ನ ಆಗ್ತದೆ. ಮೇಲ್ಗಡೆ ಮತ್ತು ಕೆಳಗಡೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಈ ಎಲಿವೇಟರ್ ಅನ್ನ ಇರ್ತದ. ಪ್ರತಿ ನಿಮಿಷಕ್ಕೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತದೆ. ಇದು 6 ಮೀಟರ್. 1 ನಿಮಿಷದಲ್ಲಿ 6 ಮೀಟರ್ ಅನ್ನ ಇಳಿಯುತ್ತದೆ. ಟೋಟಲ್ ಎಷ್ಟು? 350 ಮೀಟರ್ ತಲುಪಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ ಇಲ್ಲಿ ಇದ್ರ ಪರಿಹಾರವನ್ನ ನೋಡೋಣ. ಎಲಿವೇಟರ್ನ ಒಟ್ಟು ಉದ್ದ ಭೂಮಿಯ ಮೇಲೆ 10 ಮೀಟರ್ ಅದ, ಕೆಳಗಡೆ -350 ಅಂತ ಹೇಳಿದೆ. ಎರಡನ್ನ ಕೂಡಿಸಿದಾಗ 10 ಮೀಟರ್ ಮೈನಸ್ ಅದರಲ್ಲಿ -350 ಮೀಟರ್ -350. ಎರಡನ್ನ ಕೂಡಿಸಿದಾಗ 10 + 350 ಟೋಟಲ್ ಎಷ್ಟಿದೆ? 360 ಮೀಟರ್ ಉದ್ದವಿದೆ. ಪ್ರತಿ ನಿಮಿಷಕ್ಕೆ ಎಲಿವೇಟರ್ನ ವೇಗ ಎಷ್ಟು? ಇಲ್ಲಿ 6 ಮೀಟರ್ ಅಂತ ಕೊಟ್ಟಿದ್ದಾರೆ. 6 ಮೀಟರ್ ಅನ್ನ ಇಲ್ಲಿ ಚಲನೆಯನ್ನ ಮಾಡ್ತದೆ. 360 ಮೀಟರ್ ಚಲಿಸಲು ತೆಗೆದುಕೊಂಡ ಕಾಲ ಎಷ್ಟಾಗ್ತದೆ? ಅದು 360 ಭಾಗಿಲೆ 6 ಮಾಡಿದಾಗ 60 ನಿಮಿಷ ಆಗ್ತದೆ. 60 ನಿಮಿಷ ಆಗ್ತದೆ. ಅದನ್ನ ಗಂಟೆಯಲ್ಲಿ ಪರಿವರ್ತಿಸಿದಾಗ 1 ಗಂಟೆಯನ್ನ ಆಗ್ತದೆ. 60 ಮಿನಿಟ್ / 60 ಅಂತ ಮಾಡಿದಾಗ 1 ಗಂಟೆ. 1 ಗಂಟೆ ಸಮಯವನ್ನು ತಗೊಳ್ತದೆ. ಇದು
350 ಮೀಟರ್ ಕೆಳಗಡೆ, ಭೂಮಿಯಿಂದ 350 ಕಿಲೋಮೀಟರ್ ಕೆಳಗಡೆ ಇಳಿಯಲು 1 ಗಂಟೆ ಸಮಯವನ್ನು ತಗೊಳ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 7ನೇ ತರಗತಿಯ ಅಭ್ಯಾಸ 1.3ರ ಸಂಪೂರ್ಣ ಪರಿಹಾರವನ್ನು ನೋಡಿದೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡೋ ಮುಖಾಂತರ ಇದರ ಸದುಪಯೋಗ ಪಡೆದುಕೊಳ್ಳಲಿ ಅಂತ ಹೇಳ್ತೇನೆ. ಧನ್ಯವಾದಗಳು.